ಎಲ್ರಿಗೂ ನಮಸ್ಕಾರ. ಇವಾಗ ಪಾದ ತೂಗ್ತಾರಲ್ಲ, ಕಂಚಮ್ಮನವರು ಪಾದನ ತೂಗ ಅಂತ ಒಂದು ಇದ್ರ ಹತ್ರ ಸ್ಥಳಕ್ಕೆ ಬಂದಿದ್ದೀವಿ. ಅಲ್ಲಿ ನಮ್ಮ ಶ್ರೀಯುತ ಸತ್ಯನಾರಾಯಣರವರು ಇದ್ರ ಬಗ್ಗೆ ನಿಮಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಕೊಡ್ತಾರೆ. ಹಾಗೂ ಜಾತ್ರೆಯ ಬಗ್ಗೆನೂ ಕೂಡ ಒಂದು ಸಣ್ಣ ತುಣುಕನ್ನು ನಿಮಗೆ ಹೇಳ್ತಾರೆ. ಯಾವ ರೀತಿ ಹೇಗೆ ಈ ದೇವಿಯ ಒಂದು ಶಕ್ತಿಯ ಬಗ್ಗೆ ಆಗಲಿ, ಮತ್ತು ಈ ಪಾದತೂಗೋ ಜಾತ್ರೆ ಏನಕ್ಕೆ ಪಾದತೂಗೋ ಜಾತ್ರೆ ಅಂತಲೇ ಕರೀತಾರೆ ಅಂತ ಆಗಲಿ, ಎಲ್ಲನೂ ಸ್ವಲ್ಪ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ದಯವಿಟ್ಟು ಎಲ್ಲರೂ ಆಲಿಸಿಕೊಳ್ಳಿ. ಶ್ರೀ ಕೆಂಚಾಂಬಾ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಜಾತ್ರೆ ಆಗುತ್ತೆ. ಒಂದು ದೊಡ್ಡ ಜಾತ್ರೆ, ಮತ್ತೊಂದು ಚಿಕ್ಕ ಜಾತ್ರೆ. ಈ ಮೊದಲ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ವೈಶಾಖ ಮಾಸದ ಮೊದಲ ಭಾನುವಾರದಿಂದ 2ನೇ ಭಾನುವಾರದವರೆಗೆ ನಡೆಯುತ್ತೆ. ಅಂದರೆ ಇದು ಸಾಮಾನ್ಯವಾಗಿ ಏಪ್ರಿಲ್ ಕೊನೆಯ ಭಾಗ ಅಥವಾ ಮೇ ಮೊದಲ ಭಾಗದಲ್ಲಿ ಅಥವಾ ಮೇ 15-20ನೇ ತಾರೀಕು ಒಳಗಡೆ ಇದು ಈ ಜಾತ್ರೆ ಕಾರ್ಯಕ್ರಮ ಮುಗಿಯುತ್ತೆ. ಇದರಲ್ಲಿ ದೊಡ್ಡ ಜಾತ್ರೆಯ ಹಿಂದಿನ ಬುಧವಾರ ಅಂದರೆ ಸಾರು ಆಗಿ ಮೊದಲ ಭಾನುವಾರ ಸಾರಾಗುತ್ತೆ. ಸಾರ ಆದಮೇಲಿನ ಮೊದಲ ಬುಧವಾರ ಏನಿದೆ, ಆ ಬುಧವಾರ ಈ ಸ್ಥಳದಲ್ಲಿ ಒಂದು ಪಾದ ತೂಗುವ ಕಾರ್ಯಕ್ರಮ ಇರುತ್ತೆ. ಪಾದ ತೂಗುವುದು ಅಂತಂದರೆ ಶ್ರೀ ಕೆಂಚಾಂಬಿಕೆ ರಕ್ತಬೀಜಾಸುರ ಸಂಹಾರ ಆದ ನಂತರದಲ್ಲಿ ಇಲ್ಲಿ ಒಂದು ಕಲ್ಯಾಣಿಯನ್ನು ನಿರ್ಮಿಸಿ ಅದರಲ್ಲಿ ಸ್ನಾನ ಮಾಡ್ತಾರೆ. ಆ ಸ್ನಾನ ಆದ ನಂತರ ಹಸಿವಾಗುತ್ತೆ, ಎಲ್ಲ ಈ ಕಡೆ ಎಲ್ಲ ಓಡಾಡ್ತಾರೆ, ಅವ್ರಿಗೆ ಏನೂ ಸಿಗಲ್ಲ. ಆಮೇಲೆ ಯಾರೋ ಕೆಲವರು ರೈತರ ಮಕ್ಕಳು ಇಲ್ಲಿ ಬಂದು ಅಕ್ಕಿ ಬೆಲ್ಲ ಎಲ್ಲ ತಂದು ಇಟ್ಕೊಂಡು ತಿಂತಾ ಇರ್ತಾರೆ. ಅದನ್ನು ನೋಡಿ ತಾಯಿಗೆ ಆಸೆ ಆಗುತ್ತೆ ಅಂತ ಕಾಣಿಸುತ್ತೆ. ತಾಯಿ ಅದನ್ನು ಇಲ್ಲಿ ಹಂಚ್ಕೋತಾರೆ, ರೈತರ ಮಕ್ಕಳ ಜೊತೆ ಹಂಚ್ಕೊಂಡು ತಾವು ಕೂಡ ಅದನ್ನು ಸೇವನೆ ಮಾಡಿ ಕೂತ್ಕೋತಾರೆ. ಏನೋ ದಣಿವಾಗುತ್ತೆ. ಈ ಮಕ್ಕಳೆಲ್ಲ ಇಲ್ಲಿ ಉಯ್ಯಾಲೆ ಆಡ್ತಾ ಇರ್ತಾರೆ. ಆ ಉಯ್ಯಾಲೆಯನ್ನು ಅವರು ಕೂಡ ನನ್ನನ್ನು ಕೂರಿಸಿ ತೂಗಿ ಹಾಗಂತ ಹೇಳ್ತಾರೆ ಅಂತ. ಹಾಗೆ ಹೇಳಿದಾಗ ಈ ಒಂದು ಜಾಗದಲ್ಲಿ ಕೂರಿಸಿ, ಆಗಿನ ಕಾಲಕ್ಕೆ ಒಂದು ಮರ ಇತ್ತೋ ಏನೋ, ಆ ಮರಕ್ಕೆ ಹೌದು ಹಳಬಂದಿ ಮರ ಅಂತ ಹೇಳ್ತಾರೆ. ಆ ಮರಕ್ಕೆ, ಆ ಹಳಬಂದಿ ಮರಕ್ಕೆ ಇದು ಉಯ್ಯಾಲೆಯನ್ನು ಕಟ್ಕೊಂಡು ತೂಗಿ ಜೋಕಾಲಿಯನ್ನು ಆಡಿದ್ದಂತೆ. ಹಾಗೆ ಇವತ್ತು ಈ ದೊಡ್ಡ ಅಂದರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನದ ಆ ಸಂದರ್ಭದಲ್ಲಿ ಇಂತಹ ಬೃಹತ್ ಕಲ್ಲುಗಳ ಒಂದು ತೂಗುಯಾಲೆಯನ್ನು ಮಾಡಲಾಗಿದೆ. ಇವತ್ತಿಗೂ ಕೂಡ ಆಚಂದ್ರಾರ್ಕವಾಗಿ ನಡೆಯಲಿ ಅನ್ನುವ ಉದ್ದೇಶಕ್ಕಾಗಿ ನಾವು ಅಲ್ಲೊಂದು ಚಿತ್ರವನ್ನು ನೋಡ್ಬೋದು. ಒಂದು ಅರ್ಧಚಂದ್ರ ಮತ್ತು ಒಂದು ಸರ್ಪ, ಆ ಚಿತ್ರ ಇದೆ. ಅಂದರೆ ಇದು ಆಚಂದ್ರಾರ್ಕವಾಗಿ ಇಲ್ಲಿ ಈ ಸೇವೆಗಳು ನಡೆಯಲಿ ಅನ್ನುವ ಉದ್ದೇಶಕ್ಕಾಗಿ ಇದನ್ನು ಹೀಗೆ ಮಾಡಿರ್ತಾರೆ. ಹಾಗೆ ಉಯ್ಯಾಲೆಯಲ್ಲಿ ದೇವಿ ಕೂತ್ಕೊಂಡು ತೂಕೋತಾರೆ. ಇದು ಹೇಗೆ ಅಂತಂದರೆ, ಈಗ ಇವತ್ತಿನ ಇದರಲ್ಲಿ ಹರಿಹಳ್ಳಿ ಮೂಲ ದೇವಸ್ಥಾನದಿಂದ ಇಲ್ಲಿಗೆ ಕಳಶ ಬರುತ್ತೆ. ಆ ಕಳಶ ಹೇಗೆ ಬರುತ್ತೆ ಅಂತಂದರೆ, ಬೆಳಗ್ಗೆ ಕೋಳಿ ಕೂಗುವ ಸಂದರ್ಭಕ್ಕೆ ಅಥವಾ ಅದರ ನಂತರ ಸೂರ್ಯೋದಯದ ಮೊದಲು ಯಾರು ಇಲ್ಲಿಯ ಆ ನಿಯಮಗಳನ್ನು ಪಾಲಿಸ್ತಾರೋ ಅಥವಾ ಇದನ್ನು ಪಾದ ತೂಗುವ ಇದರಲ್ಲಿ ರೈತರು ಬರ್ತಾರೋ ಅವರ ಹೆಂಡತಿ ಪತ್ನಿ ಇಲ್ಲಿ ಹೇಮಾವತಿ ನದಿಯಲ್ಲಿ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಉಟ್ಕೊಂಡು ಅಲ್ಲಿಂದ ನೀರು ತಗೊಂಡ್ಬರ್ತಾರೆ. ನೀರು ತಗೊಂಡ್ಬಂದು ಒಂದು 5 ಕೊಳಗ ಭತ್ತವನ್ನು ಆ ಮೂಲ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒರಳಲ್ಲಿ ಕುಟ್ಟಿ ಅಕ್ಕಿಯನ್ನು ಮಾಡ್ಕೋತಾರೆ. ಆ ಅಕ್ಕಿಯಿಂದ ನೆನೆ ಅಕ್ಕಿಯನ್ನು ತಯಾರು ಮಾಡ್ತಾರೆ. ಅದಕ್ಕೆ ಅಕ್ಕಿಗೆ ಬೆಲ್ಲ ಮತ್ತು ಕಡಲೆಕಾಳು ಎಲ್ಲ ಹಾಕಿ ನೆನೆ ಅಕ್ಕಿಯನ್ನು ಮಾಡ್ತಾರೆ. ಇದು ಇದರಲ್ಲೂ ಕೂಡ ಅವರು ಎಂಜಿಲ ಹಾರ ಇತ್ತು ಅದಂತ ಉದ್ದೇಶಕ್ಕಾಗಿ ಬಾಯಿಗೆ ಬಟ್ಟೆ ಕಟ್ಟಿ ಈ ಒಂದು ನೈವೇದ್ಯದ ಇದನ್ನು ಖಾದ್ಯವನ್ನು ತಯಾರಿಸ್ಕೊತಾರೆ. ಹೀಗೆ ಈ ಥರ ಎಲ್ಲ ಇದ್ದಾಗ ಅದೆಲ್ಲ ತಯಾರಾಗುತ್ತೆ. ತಯಾರಾದಮೇಲೆ ಇಲ್ಲಿ ದೇವರ ಪೂಜೆ ಅಲಂಕಾರ ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ಪಾದ ತೂಗುವ ಸಂದರ್ಭ, ಸಂಜೆ ಮಧ್ಯಾಹ್ನ ಸಾಮಾನ್ಯ ಒಂದು 2 ರಿಂದ 2:15 ಗಂಟೆಗೆ ಪಾದ ತೂಗುವ
ಅವಕಾಶ ಆಗುತ್ತೆ. ಆವಾಗ ಅವರು ಬನ್ನಿ ಮಂಟಪಕ್ಕೆ ಬರ್ತಾರೆ. ಬನ್ನಿ ಮಂಟಪಕ್ಕೆ ಈ ಕಡೆಯಿಂದ ದೇವರ ಅಲಂಕಾರ ಎಲ್ಲ ಆಗಿದೆ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಂದ ಬರ್ತಾರೆ. ಬಂದು ಇಲ್ಲಿ ಈ ಜಾಗದಲ್ಲಿ ಸೇರ್ಕೋತಾರೆ. ಇಲ್ಲಿ ದೇವಸ್ಥಾನದಿಂದ ದೇವರ ಪಾದ ಬರುತ್ತೆ. ಈ ಕಡೆ ಕಲಶ ಮತ್ತು ನೆನೆಯಕ್ಕಿ ಮುಂತಾದ ಎಲ್ಲ ಕೆಲವೊಂದೆಲ್ಲ ಖಾದ್ಯಗಳೆಲ್ಲ ಬರುತ್ತೆ. ಅದನ್ನೆಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಉಯ್ಯಾಲೆಯಲ್ಲಿ ಆ ಪಾದ ಮತ್ತು ಕಲಶವನ್ನು ಇಟ್ಟು ತೂಗಲಾಗುತ್ತೆ. ಹಾಗೆ ತೂಗಿದ ಮೇಲೆ ದೇವರ ಗರ್ಭಗುಡಿಗೆ ಆ ಕಲಶ ಸಹಿತ ದೇವರು ಸೇರ್ಕೋತಾರೆ ಅಂಥೇಳಿ ಇಲ್ಲೊಂದು ಪ್ರತೀತಿ ಇದೆ. ಇನ್ನು ಏನಾದರೂ ಇದ್ರ ಬಗ್ಗೆ ಮಾಹಿತಿಗಳಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಉಯ್ಯಾಲೆಯ ಕಂಬ ಬೃಹತ್ತಾಗಿದೆ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಆಚಂದ್ರಾರ್ಕವಾಗಿ ಈ ಕಾರ್ಯಕ್ರಮ ನಡೀಲಿ ಹಾಗಂತ ಉದ್ದೇಶಕ್ಕಾಗಿ ಇಲ್ಲಿ ಹಿಂದೆಲ್ಲ ಸಾಕಷ್ಟು ಜಮೀನು ಅದು ಇದು ಎಲ್ಲ ಇತ್ತಂತೆ. ಆದರೆ ಈಗ ಎಲ್ಲ ಮುಳುಗಡೆಯಾಗಿರೋದ್ರಿಂದ ಇದಕ್ಕೆ ಆ ಥರದ ವ್ಯವಸ್ಥೆ ಏನೂ ಇಲ್ಲ. ಇಲ್ಲಿಯ ಪಾದ ಪೂಜೆ ಮಾಡುವಂತಹ ಅಥವಾ ನೆನೆಯಕ್ಕಿಯನ್ನು ತಯಾರು ಮಾಡ್ಕೊಂಡ್ಬರುವಂತಹ ರೈತರಿಗೆ ಏನೋ ಒಂದು ಸಣ್ಣ ಒಂದು ಮೊತ್ತವನ್ನು ಕೊಡಲಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಯಾವುದೂ ಇದರಿಂದ ಉತ್ಪತ್ತಿಗಳಿಲ್ಲ. ಆದರೆ ಇತ್ತೀಚೆಗೆ ಇಲ್ಲೆಲ್ಲ ಒಂದು ಭವ್ಯವಾದಂತಹ ಒಂದು ಆವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಓಡಾಡೋದಕ್ಕೆಲ್ಲ ಚೆನ್ನಾಗಿದೆ. ತುಂಬ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಈ ಜಾಗ. ಮೊದಲೆಲ್ಲ ಇಲ್ಲಿ ಬರೋದಕ್ಕೆ ತುಂಬ ಕೆಸರೆಲ್ಲ ಇರ್ತಾಯಿತ್ತು, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಪಾದ ತೂಗುವಾಗ ಮೇಲಿಂದ ಹೂವೆಲ್ಲ ಹಾಕಿರ್ತಾರೆ. ಆ ಹೂವನ್ನು ಕಿತ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ಪರದಾಡ್ತಾಯಿದ್ರು. ಇದರೊಳಗಡೆ ನುಗ್ಗಿ ಬಂದು ಒಂಥರ ಗೋಜಲಾಗ್ತಾಯಿತ್ತು, ಕೆಲವರಿಗೆ ಪೆಟ್ಟು ಕೂಡ ಆಗ್ತಾಯಿತ್ತು. ಈಗ ಆ ಥರದ ವ್ಯವಸ್ಥೆಗಳಿಲ್ಲ. ಎಷ್ಟೇ ಹೂವಿದ್ರೂ ಕೂಡ ಇದು ಒಳಗಡೆ ಇರುತ್ತೆ. ಇದೆಲ್ಲ ಮುಚ್ಚಿ ಆಗಿನ ಸಮಯದಲ್ಲಿ ಅವ್ಯವಸ್ಥೆಯನ್ನು ಸರಿ ಮಾಡಿದ್ದಾರೆ. ಈಗ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ತಮಗೆ ತುಂಬು ಹೃದಯದ ಧನ್ಯವಾದಗಳು ಸತ್ಯನಾರಾಯಣರವರೇ. ಇನ್ನು ಇಲ್ಲಿ ಅತಿ ಹೆಚ್ಚಿನ ಮಾಹಿತಿಗಳು ನಿಮ್ಮಲ್ಲಿ ಇದೆ. ಅದನ್ನು ಕೂಡ ಯಾವುದು ಬಳೆಗಾರನ ಕಲ್ಲಿರ್ಬೋದು ಅಥವಾ ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವೀರಭದ್ರ ದೇವರಿರ್ಬೋದು, ಹಾಗೆಯೇ ಕಣಗಲ ಬಂಟ ಅಂತ ಏನು ಹೇಳ್ತೀವಿ ಆ ಬಂಟ ಇರ್ಬೋದು. ಇವನ್ನೆಲ್ಲ ಇನ್ನೊಂದು ಎಪಿಸೋಡ್ನಲ್ಲಿ ಅದನ್ನು ಮುಂದುವರಿಸೋಣ. ಧನ್ಯವಾದಗಳು. ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದ್ರಲ್ಲಿ ನಾವು ಸಫಲರಾಗ್ತಿದ್ದೇವೆ. ಇನ್ನೂ ಕೂಡ ತಿಳಿಸ್ಕೊಡಿ ಅಂತ ಹೇಳಿ ತಮಗೆ ಹೇಳ್ತಾ ನಮಗೆ ನಮ್ಮ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಕೆಂಚಾಂಬಿಕೆ. ಈಗ ಇಲ್ಲಿ ಕೆಂಚಾಂಬಾದೇವಿ ದೇವಿಯ ಜಾತ್ರೆ ಮಹೋತ್ಸವ ನಡೀತು. ಅದ್ರ ಬಗ್ಗೆ ಆ ವಿಶೇಷತೆ ಏನು ಅಂತ ಹೇಳಿ ಕೆಲವೊಂದು ಅದ್ರ ವಿಶೇಷಗಳನ್ನ ಹೇಳಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕೆಂಚಮ್ಮನವರ ದೇವಸ್ಥಾನದ ಜಾತ್ರೆ ಅಂತಂದರೆ ಇದು ಒಂದು ರೀತಿ ಸುಗ್ಗಿ ಹಬ್ಬ ಇದ್ದಾಗೆ. ಎಲ್ಲರಿಗೂ ಸಹ ಈ ಜಾತ್ರೆ ಹೇಗೆ ಇದಾಗುತ್ತೆ ಅಂತಂದರೆ 48 ಹಳ್ಳಿಯಲ್ಲೂ ಸಹ ಸುಗ್ಗಿ ನಡೆಯುತ್ತೆ. ಜನಗಳಿಗೆ ಈ ಸುಗ್ಗಿ ಹಬ್ಬ ಅಂತಂದರೆ ಭಾಳ ವಿಶೇಷವಾದಂಥ ಹಬ್ಬ. ಎಲ್ಲರಿಗೂ ಮಕ್ಕಳುಗಳಿಗೆಲ್ಲ ರಜೆ ಇರ್ತದೆ. ಈ ವಿಶೇಷ ಅಂತಂದರೆ ಇಲ್ಲಿ ಈ 8 ದಿವಸ ಸಾರು ಹಾಕ್ತಾರೆ. ಮೊದಲನೇ ದಿವಸ ಸಾರು ಅಂತಂದರೆ ಹಂಚಿಟ್ಟು ಹುರಿಬೇಡಿ, ಹಸಿ ಕೊನೆ ಮುರಿಬೇಡಿ, ಒಳಗಿದ್ದವ್ರ ಒಳಗೆ ಹೊರಗಿದ್ದವ್ರ ಹೊರಗೆ. ಇವತ್ತಿಗೆ 8 ದಿವಸಕ್ಕೆ ಅಮ್ಮನವ್ರ ಜಾತ್ರೆ ಅಂತೇಳಿ ಹೇಳ್ತಾರೆ. ಆ ಸಾರು ಬಿದ್ದ ತಕ್ಷಣ ಅವತ್ತಿನ ದಿವಸ ಪಾದಪೂಜೆ ಅಂಥೇಳಿ ಹರಿಹಳ್ಳಿ ಊರೊಳಗೆ ನಡೆಯುತ್ತೆ. ಅದಾದ ನಂತರ ಮತ್ತೆ ಬುಧವಾರ ಉಯ್ಯಾಲೆ ಜಾತ್ರೆ ಅಂಥೇಳಿ ನಡೀತದೆ. ಉಯ್ಯಾಲೆ ಅಂತಂದರೆ ಅಮ್ಮನವರು ರಕ್ತಬೀಜಾಸುರನ ಸಂಹಾರ ಮಾಡಿದಾಗ ಆ ರಾಕ್ಷಸನ್ನು ಅರಗಿಸ್ಕೊಳ್ಳೋಕ್ಕಾಗಿ ಈ ಸೀಗೆ ಬೆಳೆಯಲ್ಲಿ ತೂಕೊಳ್ತಾ ಇದ್ರು. ದನಗಾಹಿಗಳು ಅದನ್ನು ನೋಡಿ ಅಮ್ಮನವರು ಈ ರೀತಿ ಸೀಗೆ ಬೆಳೆಯಲ್ಲಿ ತೂಕೊಳ್ತಾ ಇರೋದು ನೋಡಿ ಆ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ಕೆಲವೊಂದು ವಾಡಿಕೆಗಳಿದೆ. ಹಾಗೆ
ಮತ್ತು ಶನಿವಾರದ ದಿವಸ ಸಪ್ತಮಾತೃಕಾ ಅಲಂಕಾರ ಅಂತೇಳಿ. ಸಪ್ತಮಾತೃಕಾ ಅಲಂಕಾರ ಅಂದರೆ ಇವರು 7 ಜನ ಅಕ್ಕ ತಂಗಿಯರು ಸಹ ಒಂದು ಕಡೆ ಸಮಾಗಮನ ಮಾಡ್ತಾರೆ ಅಂತೇಳಿ. ಸಮಾಗಮ ಮಾಡ್ತಾರೆ ಅಂತ ಹೇಗೆ ಅಂದರೆ, ಇವರು ಬಂದಿದ್ದು ವಾರಣಾಸಿ ಕಡೆಯಿಂದ. ವಾರಣಾಸಿ ಕಡೆಯಿಂದ ಬಂದವರು ಈ ಭಾಗದಲ್ಲಿ ವನಸಿರಿಯನ್ನು ನೋಡಿ ಈ ವನಸಿರಿಗೆ ಮನಸೋತು ಇಲ್ಲಿ ವಿಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ವಿಹಾರ ಮಾಡಿದಾಗ ರಕ್ತಬೀಜಾಸುರ ಅನ್ನುವಂತಹ ರಾಕ್ಷಸ ಇವರನ್ನು ಅಡ್ಡಗಟ್ತಾನೆ. ಈ ರಕ್ತಬೀಜಾಸುರನ್ನು ಸಂಹಾರ ಮಾಡಬೇಕು ಅಂಥೇಳಿ ಈ ದೇವಾನುದೇವತೆಗಳು ಸಹ ಇದನ್ನು ಮಾಡ್ತಾರೆ, ಅಮ್ಮನವ್ರನ್ನ ಕೇಳ್ಕೊಳ್ತಾರೆ. ಹಾಗೆ ಕೆಂಚಮ್ಮನವರು ಬ್ರಾಹ್ಮೀ ದೇವಿಯಾಗಿ ಇದ್ದು ಅವನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದಮೇಲೆ ಈ ಭಾಗ ಒಂದು ಭಾಗ ಕೆಂಪಾಗಿರುತ್ತೆ, ಒಂದು ಭಾಗ ಕಪ್ಪಾಗಿರುತ್ತೆ. ಆದ್ದರಿಂದ ಈ ಭಾಗವನ್ನು ನೋಡಿ ಈ ಜಾಗಕ್ಕೆ ಕೆಂಪು ಮಣ್ಣು ಇರೋದ್ರಿಂದ ಕೆಂಚಮ್ಮ ಅನ್ನುವಂಥ ಹೆಸರು ಇಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಅಂಥೇಳಿ ಇಲ್ಲಿಯ ವಾಡಿಕೆ. ಹಾಗೂ ಜಾತ್ರೆಯ ದಿವಸ 48 ಹಳ್ಳಿಯ ಭಕ್ತಾದಿಗಳು ಸಹ ಬರ್ತಾರೆ. ಹೊರ ರಾಜ್ಯಗಳಿಂದಲೂ ಬರ್ತಾರೆ, ಹೊರ ಇದರಿಂದಲೂ ಬರ್ತಾರೆ. ಮತ್ತು ಈ 48 ಹಳ್ಳಿಯಲ್ಲಿ ಏನು ಬರೀ ಸುಗ್ಗಿ ಮಾಡಿರೋದು ದಿವಸ, ಆ 8ನೇ ದಿವಸ ಇಲ್ಲಿ ಬಂದಂತಹ ಇದು ಅಮ್ಮನವರ ಪಾದಸ್ಪರ್ಶ ಮಾಡಿದರೆ ನಮ್ಮ ಇದು ಶ್ರಮ ಸಾರ್ಥಕ ಅಂತೇಳಿ ಎಲ್ಲರೂ ಸಹ ಆ ರೀತಿಗೆ ಇದನ್ನು ಮಾಡ್ತಾರೆ. ಇನ್ನೂ ಏನಾದರೂ ಮಾಹಿತಿ ಇದೆಯಾ ಗೊತ್ತಿರೋದು? ನಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಇವರು ವಿಜಯ ಪ್ರಕಾಶ್ ಹೆಗಡೆ ಅಂತ ಹೇಳಿ, ಇಲ್ಲಿ ನಮ್ಮ ಭಾಗದಲ್ಲಿ ಇವ್ರಿಗೆ BP ಹೆಗಡೆ ಅಂತಾನೆ ಹೇಳಿ ಕರೀತಾರೆ. ಇವರು ತುಂಬ ಸಮಾಜ ಸೇವಕರು ಹಾಗೂ ಅತ್ಯುತ್ತಮವಾದ ಹುದ್ದೆಯಲ್ಲಿ ಇದ್ದಂಥವರು ಹಾಗೂ ಒಳ್ಳೆ ಕೃಷಿಕ ಕೂಡ. ಕೆಂಚಮ್ಮ ತಾಯಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ನೀಡಿದ್ದಾರೆ. ದ್ವಾರಬಾಗಿಲು ಏನಿದೆ ಅದನ್ನು ಕೂಡ ಈ ಕೆಂಚಮ್ಮ ತಾಯಿ ಒಂದು ರಿನೋವೇಷನ್ ಆಗೋ ಸಮಯದಲ್ಲಿ ಇವರೇ ಅದನ್ನ ನಿರ್ಮಿಸಿದ್ದು. ಇವ್ರ ಹತ್ರ ಈ ನಮ್ಮ ಕೆಂಚಮ್ಮ ತಾಯಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿಸ್ಬೇಕು ಅಂತ ಹೇಳಿ ನನಗೆ ಉತ್ಸಾಹ ಆಗ್ತಿದೆ. ಹಾಗೂ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ತಾವು ದೇವಿಯವರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು, ಹಾಗೂ ಇಲ್ಲಿ ಜನಗಳು ಹಾಗೂ ಇಲ್ಲಿ ಸಂಸ್ಕೃತಿಯ ಬಗ್ಗೆ ಕೆಲವೊಂದು ಮಾತು ಹೇಳಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಾನು 1990 ಇಸ್ವಿಯಲ್ಲಿ ಜಮೀನು ತಗೊಂಡೆ. ನಮಗೆ ಕೊಡಗಿನಲ್ಲಿ ಕೂಡ ಒಂದು ತೋಟ ಇತ್ತು. ಆ ತೋಟಕ್ಕೆ ವಾಪಸ್ ಹೋಗಬೇಕು, ರಿಟೈರ್ಡ್ ಆದಮೇಲೆ ಕನ್ಸಲ್ಟೆಂಟ್ ಕಾಫಿ, ಟಾಟಾ ಕಾಫಿಯಲ್ಲಿ ರಿಟೈರ್ಡ್ ಆದಮೇಲೆ ಹೋಗಬೇಕು ಅಂತ ಹೇಳುವಾಗ ಇದು ನನ್ನ ಸಾವಯವ ಗೊಬ್ಬರದ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಜಾಗ ಹುಡುಕಿದಾಗ ಇಲ್ಲೇ ಜಾಗ ಸಿಕ್ತು. ಇಲ್ಲೇ ಜಾಗ ಸಿಕ್ಕಿಟ್ಟು ಇಲ್ಲಿಂದ ಅಲ್ಲಿ ನನ್ನ ಆ ತೋಟಕ್ಕೆ ಹೋಗಬೇಕು ಅಂತ ಹೇಳಿ ಇದು ಮಾಡ್ತಾ ಇರುವಾಗ ತಾಯಿ ನನ್ನನ್ನು ಬೇರೆ ಕಡೆಗೆ ಹೋಗೋದಕ್ಕೆ ಬೇಡ ಅಂತ ಹೇಳುವಂಥ ವಿಚಾರದಲ್ಲಿ ನನ್ನನ್ನು ಇಲ್ಲೇ ಉಳಿಸಿಕೊಂಡಾಗ ಇಲ್ಲಿದ್ದ ಕಮಿಟಿಯವರು ಬಂದುಬಿಟ್ಟು ನನ್ನ ಹತ್ರ ಕೇಳುವಾಗ ದಾರಬಾಗಿಲು ಮಾಡಿಕೊಡಿ, ಯಾವುದೋ ಒಂದು ಕೆಲಸ ಮಾಡಿಸ್ಕೊಡಿ ಅಂತ ಹೇಳಿದಾಗ ನಾನು ಹೇಳಿದೆ ಯಾವುದು ಏನು ಮಾಡಬೇಕು, ಇಲ್ಲ ದಾರಬಾಗಿಲು ಮಾಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ, ನೀವೇ ಮಾಡಬೇಕು ಅಂತ ಹೇಳಿದರು. ನನಗೆ ನಿಜವಾಗಿ ಆಗ ನನ್ನ ಹತ್ರ ಕೈಯಲ್ಲಿ ದುಡ್ಡಿಲ್ಲ, ಯಾಕೆಂದರೆ ಎಲ್ಲ ತೋಟಕ್ಕೆ ಖರ್ಚಿಗೆ ಹಾಕಿದ್ದೇನೆ ಭಾಳ ಕಿಸೆಯಲ್ಲಿ. ನಾನು ಹೇಳಿದೆ ಈಗ ನನ್ನ ಕಿಸೆಯಲ್ಲಿರೋದು 1,000 ರೂಪಾಯಿ, 1,000 ರೂಪಾಯಿ ಕೊಟ್ಟು ನೀವು ಸ್ಟಾರ್ಟ್ ಮಾಡಿ, ಮತ್ತು ನನ್ನ ಕೆಲಸ ಮಾಡ್ತಾ ಇರುವಾಗ ಬಂದಾಗ ನಿಮ್ಮ ಕೆಲಸ ನಿಲ್ಲದಿದ್ದಾಗೆ ಮಾಡ್ತೇನೆ ಅಂತೇಳಿ ದೇವಿಗೆ ಕೈ ಮುಗಿದೆ. ತಾಯಿ ಇಲ್ಲಿ ನಿಮ್ಮ ಕೆಲಸ ನಿಲ್ಲೋದು ಬೇಡ ಆಗಲಿ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಮಾಡಿಕೊಂಡು ಅವರ ಟೈಮಿನಲ್ಲಿ ನನಗೆ ಹಣ ಬಂತು. ನನ್ನ ಗೊಬ್ಬರನೂ ಚೆನ್ನಾಗಿ ವ್ಯಾಪಾರ ಆಯಿತು, ಮಾಡಿತ್ತು. ನನಗೆ ಏನೋ ಕಷ್ಟಗಳು, ಭಾಳಷ್ಟು ಕಷ್ಟಗಳು ಬಂದಾಗ ತಾಯಿಗೆ ಕೈ ಮುಗಿದಾಗ ನನಗೆ ಯಾವುದನ್ನು ಅದಕ್ಕೆ ದೇವಿ ಕೃಪೆಗೆ ಪ್ರತಿ ಬಾರಿ ಆಗಿದೆ. ಹಾಗೆ ನೀವಿಲ್ಲಿ ಅಧ್ಯಕ್ಷರಾಗಿದ್ರಿ ಅಂತ ಹೇಳಿ ಕೂಡ ಕೇಳ್ಪಟ್ಟೆ, ಹೌದಾ? ಹೌದು, ಅಧ್ಯಕ್ಷ. ಆ ಸಮಯದಲ್ಲಿ ನೀವು ಏನೇನು ಕೆಲಸಗಳು ಮಾಡಿದ್ದೀರಾ ಅದ್ರ ಬಗ್ಗೆ ಒಂದೆರಡು ಮಾಹಿತಿ. ಅಧ್ಯಕ್ಷ ಆಗಿರೋದು ಅಂತ ಹೇಳಿದರೆ ನಾನು ಒಂದು ಕಮಿಟಿಗೂ ಬರಬೇಕು, ಅದರ ಸೇವೆ ಮಾಡಬೇಕು ಅಂತೇಳಿ ಬರ್ತಾ ಇದ್ದೆ ಇಲ್ಲಿ. ಆದರೆ ಕಮಿಟಿಗೆ ಸೇರಬೇಕು, ಅಧ್ಯಕ್ಷನಾಗಬೇಕು ಅಂತ ಯಾವುದು ಇರಲಿಲ್ಲ. ಅದು ಕೂಡ ಹಾಗೇ ಅಧ್ಯಕ್ಷರಾಗಬೇಕಂತ ಹೇಳುವಂಥ ದೇವಿಯ ಅಂಥ ಸಂದರ್ಭವನ್ನು ತರಿಸಿಕೊಟ್ರು. ಆಮೇಲೆ ನಾನು ಆದಷ್ಟು ನನ್ನದಾಗುವಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ನನಗೆ ಯಾರ ಪರಿಚಯ ಇದೆಯಾ ಆ ಪರಿಚಯ ಇದ್ದವ್ರ ಹತ್ರ ಹೋಗಿ ನಾನು ಇಂಥ ಕೆಲಸ ಮಾಡ್ತೇನೆ ಅಂತ ಕೇಳಿದರೆ ನನಗೆ
ದೇವಿಯ ಕೆಲಸ ಮಾಡಿಸ್ಲಿಕ್ಕೆ ಕೊಡುವಂಥ ಇದು ಹಣ ಅಲ್ಲಿಂದ ಬರ್ತಾಯಿತ್ತು. ನನಗೂ ಹಣ ಬರ್ತಾಯಿತ್ತು. ನಾವು ಸೇರಿಸಿಕೊಂಡು ಅರ್ಚಕರನ್ನು ಸೇರಿಸಿಕೊಂಡು ಭಾಳಷ್ಟು ಕೆಲಸಗಳನ್ನು ಇಲ್ಲಿ ಏನೇನು ಮನಸ್ಸಿಗೆ ಮಾಡಬೇಕು ಅಂತ ಮಾಡಿದ್ದೇವೋ ಅದೆಲ್ಲವೂ ಇದಾಗಿಬಿಟ್ಟಿದೆ. ಉದಾಹರಣೆಗೆ ಒಳಗಿನ ಇದು ಮಾಡುವಾಗ ಜೀರ್ಣೋದ್ಧಾರ ಮಾಡುವಾಗ ಒಳಗಿನ ಕಂಬಗಳಿಗೆ ಮಾಡೋದು, ಅಥವಾ ಅದಕ್ಕೆ ದೇವರಿಗೆ ಬೇರೆ ಏನು ಬೇಕು ಶ್ರೀಚಕ್ರ ಮಾಡಬೇಕು, ಏನು ಮಾಡಬೇಕು ಅಂತೇಳಿದ್ರು ಆಗ ನಮಗೆ ಹಣ ಬರ್ತಾಯಿತ್ತು. ಒಂದು ಸಲ ಭಾಳ ಆಶ್ಚರ್ಯ ಆಯಿತು ಅಂತೇಳಿದರೆ, ಇಲ್ಲಿ ನಾವು ಮಾಡಿದಂಥ ಈ ಬಿಲ್ಡಿಂಗ್ ಕೆಲಸಗಳಲ್ಲಿ ಪ್ರಸಾದ ಮಾಡುವಂಥ ಒಂದು ಕೋಣೆಯನ್ನು ಸರಿ ಇಲ್ಲ, ಬೇರೆ ಕಡೆ ಮಾಡಬೇಕು ಅಂತ ಪ್ರಶ್ನೆ ಇಲ್ಲಿ ಬಂದಾಗ ಅದಕ್ಕೆ ಮಾಡಿಕೊಂಡು ನಾನು ಅರ್ಚಕರು ಆಮೇಲೆ ಮುಂದೆ ಅದು ಪೂಜೆ ದಿವಸ ಅಲ್ಲ, ಮಧ್ಯದಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಇದು ಮಾಡೋಣ ಅಂತ ಒಂದು 2 ಲಕ್ಷ ಬೇಕಾಗುತ್ತೆ ಅಂತ ಕೇಳುವಂಥ ವಿಚಾರದಲ್ಲಿ ಮಾಡುವಾಗ ಇವರು ತೋಟದ ಅವರು ಬಂದುಬಿಟ್ಟು ಅಲ್ಲಿ ಅವರು ಆ ದಿವಸನೂ ಕೈ ಮುಗಿದುಕೊಂಡು ಹೋಗುವಾಗ ನಾನೇ ಕೊಡ್ತೀನಿ ದುಡ್ಡು ಅಂತೇಳಿಬಿಟ್ಟು ಕೊಟ್ಟರು. ಹೇಗೆ ಎಲ್ಲ ಬರ್ತಾ ಅಂತ ಹೇಳಿದರೆ, ದೇವಿಯ ಕೃಪೆ ಏನು ಅಂತ ಹೇಳಿದರೆ, ನಾವು ಯಾರ ಹತ್ರ ಬೇಡಕ್ಕೆ ಹೋಗಬೇಕಾಗಿರ್ತಿರಲಿಲ್ಲ. ನಾವು ಮನಸ್ಸಿನಲ್ಲಿ ಏನಾದ್ರು ತಾಯಿ ಹತ್ರ ಕೈ ಮುಗಿದು ಕೇಳಿದರೆ ಅಲ್ಲಿಗೆ ಹಣ ಬರ್ತಾಯಿತ್ತು. ಹಾಗಾಗಿ ಶಕ್ತಿ ಅಷ್ಟಿದೆ ಇದಾಯಿತು. ಎಷ್ಟೋ ಕಷ್ಟ ಬಂತು ನನಗೆ, ಭಾಳಷ್ಟು ಕಷ್ಟ, ಏನು ಕಷ್ಟ ಬಂದ್ರೂ ಏನು ಹುಷಾರಿಲ್ಲದೆ ನಾನು ಇದ್ದಾಗಲೂ ದೇವಿಗೆ ಕೈ ಮುಗಿದಾಗ ನನ್ನನ್ನು ಕಾಪಾಡಿದ ತಾಯಿ ನಾನು. ಇಲ್ಲಿಂದ ನನಗೆ ಯಾವುದೇ ಒಂದು ಇದಿಲ್ಲ. ನಾನು ಎಲ್ರಿಗೂ ಹತ್ರ ಹೇಳೋದು, ನಿಮಗೆ ಏನೇ ಕಷ್ಟ ಬಂದ್ರೂ ಮನಸ್ಸು ಬಿಟ್ಟು ದೇವಿಯ ಮುಂದೆ ಬಂದು ಪ್ರಾರ್ಥನೆ ಮಾಡಿ, ಅದು ಈ ದೇವಸ್ಥಾನ ಬಿಟ್ಟು ಹೋಗೋದ್ರ ಒಳಗೆ ನಿಮ್ಮ ಪ್ರಾರ್ಥನೆಯ ಪ್ರಕಾರ ಅದು ಫಲಿಸ್ತದೆ, ಅಥವಾ ನೀವು ಹೋಗೋದ್ರ ಸ್ವಲ್ಪ ದಿವಸದೊಳಗೆ ಫಲಿಸ್ತದೆ ಅಂತ ಹೇಳುವಂಥ ಅಂಥ ಕಾರಣಿಕ ಇರುವಂಥ ತಾಯಿ ನಮ್ಮ. ನಾವು ಸರ್ಕಾರ ಒಂದು ಬದಲಾವಣೆ ಹೋಗದಿದ್ದರೆ ಇವತ್ತು ಒಂದು 8 ಕೋಟಿಯ ಕೆಲಸ ಮಾಡಿಸ್ಬೇಕಂತ ಮಾಡಿದ್ವಿ. ಆದರೆ ಅದನ್ನು ಬಿಟ್ಟಿಲ್ಲ ನಾವು. ಎನ್ ಜಿ ಒ ಆಯಿತು, ಎನ್ ಜಿ ಒಗೆ ಭಾಳಷ್ಟು ಅಪೋಸಿಷನ್ ಇತ್ತು, ಅದು ಎನ್ ಜಿ ಒ ಮಾಡಿಕೊಂಡ್ವಿ. ಎನ್ ಜಿ ಒ ಮುಖಾಂತರ ಕೆಲಸಗಳನ್ನು ಮಾಡ್ತೀವಿ. ಇನ್ನು ಮುಂದಕ್ಕೆ ಬರ್ತಾ ಇದ್ದೇವೆ. ಈಗ ಇನ್ನೂ ಅದನ್ನು ಭಾಳಷ್ಟು ಮಾಡಬೇಕು. ರಾಜಗೋಪುರ ಮಾಡಬೇಕು, ಕಲ್ಯಾಣಿಯಲ್ಲಿ ಒಂದು ಪಾದದಲ್ಲಿ ಅಭಿವೃದ್ಧಿ ಮಾಡಬೇಕು, ಆಮೇಲೆ ಲಕ್ಷ ದೀಪೋತ್ಸವ ಮಾಡಿಸ್ಬೇಕು. ಇದೆಲ್ಲವನ್ನು ಕನಸು ಕಟ್ಟಿಕೊಂಡಿದ್ದೀವಿ. ಪ್ರಾರ್ಥನೆ ದಿವಸ ನಾನು ಬಂದಾಗ ನಾವು ಮಾಡ್ತಾ ಇರೋದು ಅದರ ವಿಚಾರದಲ್ಲಿ. ಈ ದೇವಸ್ಥಾನ ಇನ್ನೂ ಭಾಳ ಒಂದು ಶಕ್ತಿಯುತ ದೇವಸ್ಥಾನ, ಬಂದವರಿಗೆಲ್ಲ ಸಹಾಯ ಆಗಬೇಕು ಇಲ್ಲಿಂದ ಅಂತ ಹೇಳುವಂಥ ವಿಚಾರದಲ್ಲಿ ನಮ್ಮ ಮನೋಭಾವನೆ. ನಿಮ್ಮ ಆಸೆಗಳು ಕೂಡ ಆದಷ್ಟು ಬೇಗ ಈಡೇರುತ್ತೆ, ಅದೇ ರೀತಿ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಂಚಮ್ಮ ತಾಯಿಯ ಶಕ್ತಿ ಹಾಗೂ ಅವರ ಅನುಗ್ರಹ ನಮ್ಮ ಎಲ್ಲರಿಗೂ ಕೂಡ, ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೂ ನಿಮಗೂ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಈ ದೇವಿ ನಿಮಗೆ ಇನ್ನು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ತಾವು ಇನ್ನು ಉತ್ಸಾಹ ತೋರ್ಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತಮಗೆ ಧನ್ಯವಾದಗಳು. ಇನ್ನು ಮುಂದೆ ಕೂಡ ಏನಾದರೂ ವಿಷಯಗಳು ಇದ್ದು ಕೇಳಬೇಕು ಅಂತ ಹೇಳಿದ್ರೆ ತಮ್ಮನ್ನ ಬಂದು ಭೇಟಿ ಆಗ್ತೀವಿ. ತಾವು ಅಂಜದೆ ಅಳುಕದೆ ಯಾವುದೇ ಒಂದು ಗೊಂದಲಗಳು ಇಲ್ದೇನೆ ನಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಹೆಸರು? ನನ್ನ ಹೆಸರು ಶಶಿಧರ ಆರಾಧ್ಯ ಅಂದ್ಬಿಟ್ಟು. ಎಲ್ಲಿಂದ ಬಂದಿದ್ದೀರಾ? ನಾನು ಮೂಲತಃ ಬೆಂಗಳೂರಿಂದ ಬಂದಿದ್ದೀನಿ. ಈ ಊರಿನ ಕೆಂಚಮ್ಮ ಹೊಸಳ್ಳಿ ಅಂದ್ಬಿಟ್ಟು ಟೆಂಪಲ್ ಅಂದ್ಬಿಟ್ಟು ತುಂಬ ಇತಿಹಾಸ ಇರುವಂಥ ದೇವಿಯನ್ನು ನೋಡೋಕೆ ಬಂದಿದ್ದೀನಿ. ನನಗೆ ಯಾರಿಂದ ತಿಳಿದು ಬಂತು ಅಂತ ಕೇಳ್ಬೋದಾ? ಹೀಗೆ ನಮ್ಮ ಸಂಬಂಧಿಕರಾದ ಕುಮಾರ್ ಅನ್ನೋರು, ಆನಗಡ್ಲೆ ಕುಮಾರ್ ಅನ್ನೋರ ಕಡೆಯಿಂದ ತಿಳಿತು. ಹಾಗಾಗಿ ಬಂದೆ. ತುಂಬ ಇತಿಹಾಸ ಇರೋದ್ರಿಂದ ತುಂಬ ನೋಡಿದೆ. ಇಲ್ಲಿನ ವಾತಾವರಣ ನೋಡಿದ್ರೆ ತುಂಬ ಜನ ಸೇರಿ ತುಂಬ ಭಾವಪೂರ್ಣವಾಗಿ ಭಕ್ತಿಯಿಂದ ನೋಡ್ತಾ ಇದ್ರೆ ಇಲ್ಲಿ ಭಾರಿ ಒಂದು ಏನೋ ವೈಬ್ರೇಷನ್ ಇದೆ. ವೈಬ್ರೇಷನ್ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಏನಂತಂದರೆ ಪವರ್ ಅಂದರೆ ಶಕ್ತಿ ಭಾರಿ ಶಕ್ತಿ ಇದೆ. ಇಲ್ಲಿಂದ ಎಲ್ಲರೂ ಬಂದು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಾಯಿತು ನಮಗೂ ದರ್ಶನ. ಹೀಗೆ ಮುಂದಿನ ಸರಿನೂ ಮತ್ತೊಂದು ಸರಿ ಎಲ್ಲ ಬರೋಣ ಅಂತ ಅನಿಸ್ತಾ ಇದೆ ನನಗೆ. ಇಷ್ಟು ಮಾತ್ರ ಹೇಳ್ಬೇಕು. ಈ ಕೆಂಚಮ್ಮ ತಾಯಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ?
ನಾನು ತಿಳ್ಕೊಂಡು ನನ್ನ ಸಂಬಂಧಿಕರಾದ ಹೇಳಿದ್ಮೇಲೆ ನಾನು ತಿಳ್ಕೊಂಡು ಬಂದಮೇಲೆ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಅದ್ಭುತವಾಗಿದೆ. ಅದ್ಭುತ. ಇದು ಒಂದು ಐತಿಹಾಸಿಕವಾದ ಸ್ಥಳ ಅಂತಾನೆ ಹೇಳಬೇಕು. ಜೊತೆಗೆ ಇನ್ನೂ ಅಭಿವೃದ್ಧಿ ಕೂಡ ಹೊಂದಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶೆ ಇದೆ. ನೀವು ಕೂಡ ಅದಕ್ಕೆ ಏನಾದರೂ ಒಂದು ಉತ್ತೇಜನ ಕೊಡ್ತೀರಾ? ಖಂಡಿತವಾಗಲೂ ನಮ್ಮ ಉತ್ತೇಜನ ಇದ್ದೇ ಇದೆ. ನಮಸ್ಕಾರ. ಧನ್ಯವಾದಗಳು ತಮಗೆ. ಹಾಯ್ ಮಾಡ್ರಿ. ಮೇಡಮ್, ತಮ್ಮ ಹೆಸರು? ಮೋಹನ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಒಳಲಹಳ್ಳಿ, ಬೆಂಗಳೂರು. ಬೆಂಗಳೂರು. ಇಲ್ಲಿ ಜಾತ್ರೆ ಎಲ್ಲ ನೋಡಿದ್ರಿ? ನಿನ್ನೆ ಸುಗ್ಗಿ ನೋಡಿದ್ರಾ? ಇಲ್ಲ, ನೋಡಿಲ್ಲ, ಇವತ್ತು ಬಂದಿದ್ದೆ ಅಷ್ಟೇ. ಹೌದಾ? ವರ್ಷ ಬರ್ತೀವಿ ನಾವು ಜಾತ್ರೆಗೆ. ಇಲ್ಲೇ ಎಷ್ಟು ಬೆಳೆದಿರೋ. ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾನು 20 ವರ್ಷದಿಂದ ಬರ್ತಿದ್ದೀನಿ. ಎಷ್ಟು? 20 years ಇಂದ. 20 ವರ್ಷದಿಂದ ಬರ್ತಾ ಇದ್ದೀರಾ? 35 ಹೋಗಲ್ಲ. ಇಲ್ಲಿ ಬಂದಾಗ ನಿಮ್ಗೆ ಈ ದೇವರಲ್ಲಿ ಏನ್ ಅನ್ಸುತ್ತೆ? ಜೊತೆಗೆ ಈ ಬಾರಿಯ ಜನಸಂದಣಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿ ದಯವಿಟ್ಟು ದೇವರದ್ದು ಹೇಳಿ. ಪಾಸಿಟಿವ್ ಎನರ್ಜಿ ಬರುತ್ತೆ. ಹೇಳಿ. ದೇವಸ್ಥಾನದ್ದು ಪಾಸಿಟಿವ್ ಎನರ್ಜಿ ಬರುತ್ತೆ. ಜಾತ್ರೆ ತುಂಬ ಚೆನ್ನಾಗಿದೆ. ಜನಗಳು ಜಾಸ್ತಿ ಇದ್ದಾರೆ ಈ ವರ್ಷ ಕಂಪೇರ್ ಮಾಡಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಸ್ವಲ್ಪ ವಾಯ್ಸ್ ಸ್ವಲ್ಪ ಜೋರಾಗಿ ಹಾಂ, ಹೇಳಿ. ದೇವಸ್ಥಾನಕ್ಕೆ ಬಂದರೆ ಪಾಸಿಟಿವ್ ಎನರ್ಜಿ ಬರುತ್ತೆ. ವರ್ಷ ನಾವು ಬರ್ತೀವಿ. ಪಾದ ನಾವು ಮುಟ್ಟಕ್ಕೆ ಬಿಡ್ತಾರೆ. ಇಲ್ಲಿ ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಆ್ಯಕ್ಚುಲಿ, ಇಲ್ಲಿ ಮಾತ್ರ ಬಿಡ್ತಾರೆ. ಅದು ತುಂಬ ನಂಬಿಕೆ ಇದ್ದವ್ರಿಗೆ ಮಾತ್ರ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ. ನಂಬ್ಕೊಂಡು ಬರಬೇಕು. ಮತ್ತು ಈ ವರ್ಷ ತುಂಬ ಜನ ಜಾಸ್ತಿ ಇದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್. ಹಾಂ, ಈಗ ಇದನ್ನ ಬೇರೆ ಯಾವುದೇ ಒಂದು ವರ್ಷಗಳಿಗೆ ನಾವು ಹೋಲಿಸಿ ನೋಡಿದಾಗ ಈ ವರ್ಷ ಕೂಡ ಅತಿ ಹೆಚ್ಚು ವಾಹನಗಳ ದಟ್ಟಣೆ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಜನಗಳು ಕೂಡ ತುಂಬಾ ಇದ್ದಾರೆ. ಹಾಗೆ ಇಲ್ಲಿ ಪ್ರತಿಯೊಂದು ಮಡಕೆ ಅಂತ ಹೇಳಿ ತಗೊಂಡೋಗ್ತಾರೆ. ಹೌದು ಹೌದು. ಪ್ರತಿ ಸಾರಿ ಜಾತ್ರೆಯ ವಿಶೇಷ ಇಲ್ಲಿ ಅಂತ ಹೇಳಿದ್ರೆ ಮಡಿಕೆಯನ್ನ ತಗೊಂಡು ಹೋದ್ರೆ ಒಂದು ಉತ್ತಮವಾದ ಫಲಿತಾಂಶ ನಾನು ಏನೇ ಕೆಲಸ ಮಾಡಿದ್ರು ಆಗುತ್ತೆ ಅಂತ ಹೇಳಿ ಜನರಲ್ಲಿ ಭಾವನೆ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಹೇಳಿ. ಹೌದು. ಇಲ್ಲಿ ಬಂದಾಗೆಲ್ಲ ನಾವು ತಗೊಂಡೋಗ್ತೀವಿ ಮಡಿಕೆನ. ತುಂಬ ಒಳ್ಳೇದಾಗಿದೆ ಅದು ತಗೊಂಡೋದ್ಮೇಲೆ. ಬೇರೆ ಕಡೆ ಎಲ್ಲ ಇಷ್ಟೊಂದು ಕ್ವಾಲಿಟಿ ಇರೋದು ಮಡಿಕೆ ಸಿಗಲ್ಲ, ಇಲ್ಲಿ ಚೆನ್ನಾಗಿ ಸಿಗತ್ತೆ. ಇಲ್ಲಿ ಕೆಂಚಮ್ಮ ತಾಯಿಯ ಶಕ್ತಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಅಂತ ಹೇಳಿ ಕೇಳ್ಕೊತೀನಿ. ನಾನು ಆಲ್ಮೋಸ್ಟ್ ಇಲ್ಲೇ ಹುಟ್ಟಿ ಬೆಳೆದವಳು. ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಂಬಿಕೆ ಇರಬೇಕು ಬಂದರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಯ್ ಮಾಡು. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಮುಂದೆ ಏನಾದರೂ ಬಂದಾಗ ಕೂಡ ನೀವು ಇದನ್ನು ನೆನಪಿಸ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಯಾರು ಬಂದಿಲ್ಲ ಅಂತವ್ರಿಗೆ ಹೇಳಿ ಇಲ್ಲಿಗೆ ಕಳಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ ದೇವಿ ಶಕ್ತಿ ತುಂಬ ಅದ್ಭುತವಾಗಿದೆ. ಇದು ಒಂದು ಐತಿಹಾಸಿಕವಾದ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಾಸನಾಂಬೆ ದೇವಸ್ಥಾನ ಆಗಿರ್ಬೋದು, ಅಥವಾ ಮೈಸೂರು ಚಾಮುಂಡೇಶ್ವರಿ ಆಗಿರ್ಬೋದು, ಕೆಂಚಮ್ಮನವರು, ಹಾಗೆ ಇದರಲ್ಲಿ ಸಪ್ತಮಾತೃಕೆಯರು ಒಗ್ಗೂಡ್ಕೊಂಡಿದ್ದಾರೆ. ಆ ಶಕ್ತಿ ಕೂಡ ಇಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವೇನು ಹೇಳ್ತೀರಾ? ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಂದಾಗ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ, ಬ್ಯಾಂಗ್ಳೂರಲ್ಲಿರೋರಿಗೆ. ಅವ್ರು ನಾವು ಬರ್ತೀವಿ ಅಂತ ಹೇಳಿದರು. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ಬೋದು ಬರೋದಕ್ಕೆ. ಅವರು ನೆಕ್ಸ್ಟ್ ಇಯರ್ ಬರ್ತಾರೆ ಖಂಡಿತ ಅವರು. ಧನ್ಯವಾದಗಳು. ಥ್ಯಾಂಕ್ ಯು.
ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಚಿಕ್ಕವರಿಂದ ತಾಯಿ ದರ್ಶನ ಮಾಡ್ತಾ ಇದ್ವಿ. ಬಟ್ ಆಗೆಲ್ಲ ಚಿಕ್ಕದಾಗಿ ನಡೀತಾ ಇತ್ತು. ಈ ಥರ ಜಾತ್ರೆ ಅಂದರೆ ನಾವಿರುವಾಗ ಜಾತ್ರೆ ಈ ಥರ ಇರಲಿಲ್ಲ, ಒಂದೇ ಥರ ಇದ್ದೀವಿ. ಈಗ ತುಂಬ ಜನಗಳು ಫೇಮಸ್ ಆಗಿದೆ. ತಾಯಿ ಮಹಾತ್ಮೆ ತುಂಬ ದೊಡ್ಡದಿದೆ. ನಮ್ಮನ್ನು ಕರೆಯುತ್ತೆ ಲೆಕ್ಕಗಳು. ನಾವು ವರ್ಷ ನಾನು ಬೆಂಗಳೂರಲ್ಲಿದ್ದರೂ ಇಲ್ಲಿಗೆ ಬಂದು ತಾಯಿ ದರ್ಶನ ಮಾಡೇ ಮಾಡ್ತೀವಿ, ಫ್ಯಾಮಿಲಿ ಸಮೇತ ಹಾಗೆ ಬರ್ತಾಯಿದ್ವಿ. ತಾಯಿ ತುಂಬ ಫೇಮಸ್ ಆಗಿದೆ, ತುಂಬ ಶಕ್ತಿವತೆ ಆಗಿದೆ. ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾಯಿದೆ ಅನಿಸುತ್ತೆ. ನನಗೂ ಅನುಕೂಲ ಆಗ್ತಾಯಿದೆ. ಮೊದಲಿಂದ ನಾನು ವರ್ಷ ಬಂದು ಕೇಳ್ಕೊಳ್ಳೋದಕ್ಕಿಂತ ಪ್ರತಿ ವರ್ಷ ನನಗೂ ಮೇಲೆ ತರ್ತಾ ಇದ್ದಾಳೆ ಮಹಾತಾಯಿ. ಆ ಕೆಂಚಾಂಬಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ದರ್ಶನ ಮಾಡಲಿ ಅಂತಲೂ ಕೇಳ್ಕೊತೀನಿ. ಮತ್ತೆ ನಿಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಒಂದು ಜನದಟ್ಟಣೆ ಇರ್ಬೋದು ಅಥವಾ ವಾಹನ ದಟ್ಟಣೆ ಇರ್ಬೋದು, ಮುಂಚೆ ಹೇಗಿತ್ತು ಈಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ವಿವರಣೆ ಕೊಡ್ತೀರಾ? ಮುಂಚೆ ಅಷ್ಟೊಂದು ಜನಗಳು ಅಂತ ಇರಲಿಲ್ಲ. ಒಂದು ರೋಡಲ್ಲಿ ಬಂದರೆ ಇಷ್ಟೇ ಇರ್ತಾಯಿತ್ತು. ಇವಾಗಂತೂ ತುಂಬ ಜನಗಳು ತುಂಬ ಜನ ಬರ್ತಾಯಿದ್ದಾರೆ. ತುಂಬ ಅಂಗಡಿಗಳು ಜಾಸ್ತಿ ಬರ್ತಾಯಿದೆ. ದೇವಸ್ಥಾನವೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಮೊದಲಿಗಿಂತ. ಮತ್ತು ಜನಸಂದಣಿ ಅಂತೂ ತುಂಬ ಜಾಸ್ತಿ ಆಗಿದೆ. ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿದ್ರೆ ಭಕ್ತಾದಿಗಳು ಕೂಡ ಬರಬೇಕು. ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಅಂಥವ್ರಿಗೆಲ್ಲ ತಿಳಿ ಹೇಳಬೇಕು. ತಾವು ಅದಕ್ಕೆಲ್ಲ ಹೇಳ್ತಾ ಬರ್ತಾ ಇದ್ದೀರಾ? ಹೌದು, ಹೇಳ್ತಾ ಇದ್ದೀರಾ? ಹೌದೌದು. ಇನ್ನೂ ಜಾಸ್ತಿ ಜನ ಬರಲಿ, ತಾಯಿ ದರ್ಶನ ಮಾಡಲಿ, ತಾಯಿ ಮಹಾತ್ಮೆ ಎಲ್ಲರಿಗೂ ಗೊತ್ತಾಗಲಿ. ಒಂದು ತಾಯಿನ ಒಂದು ದೇವಸ್ಥಾನಕ್ಕೆ ತಮ್ಮದೇ ಆದ ಒಂದು ಏನೇ ಸೇವೆ ಇದ್ದರೂ ಸೇವಿಸಿ ಇನ್ನೂ ಅಭಿವೃದ್ಧಿ ಮಾಡಲಿ ಅಂತೇಳಿ ಎಲ್ಲರಿಗೂ ನಾನು ಭಕ್ತಾದಿಗಳಿಗೆ ಮತ್ತು ಎಲ್ಲರಿಗೂ ದರ್ಶನ ಮಾಡೋರಿಗೆ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಮೋಹನ್ ಅವರೇ. ತುಂಬ ಆರಿಫ್ ಅವರೇ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಅಂಗಡಿ 30 ವರ್ಷದಿಂದ ಆಗ್ತಾಯಿದ್ದೀವಿ. 30 ವರ್ಷದಿಂದ ಆಗ್ತಾಯಿದ್ದೀವಿ. ಹೇಗಿದೆ ನಿಮ್ಗೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಮತ್ತೆ ತಾಯಿ ಶಕ್ತಿ ಹೇಗಿದೆ? ಚೆನ್ನಾಗಿದೆ. ದೇವರ ಶಕ್ತಿ ಆ ಶಕ್ತಿ ಇರೋದ್ರಿಂದಲೇ ಜನ ಈ ಥರ ಬರ್ತಾ ಇರೋದು ಜಾಸ್ತಿ. ತುಂಬ ಇದೆ, ಜನಸಂದಣಿ ತುಂಬ ಇದೆ. ವರ್ಷ ಮಳೆ ಇಲ್ಲ ಅಂದರೆ ಇನ್ನೂ ಜನ ಬರ್ತಾರೆ. ಮಳೆಯಿಂದ ಸ್ವಲ್ಪ ಕಷ್ಟ ಇದೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.
ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್. ಮೇಡಮ್ ನಿಮ್ಮ ಹೆಸರು? ಶಿಲ್ಪ. ಶಿಲ್ಪ ಅಂತ. ಸರ್ ನೀವು ಅವಾಗ ಮೆಣಸನ್ನ ಎರ್ತಾ ಬಂದ್ರಿ. ಹೌದು ಸರ್. ಅದು ಏನಕ್ಕೋಸ್ಕರ ಅಂತ ಹೇಳಿ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೆ ಕೆಲವರು ಹೊಸದಾಗಿ ವಿಡಿಯೋನ ನೋಡಿದವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದು ನಮಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಏನಂದರೆ ನಮಗೆ ಅರ್ಕೆ ಇತ್ತು, ಮಕ್ಕಳ ಕಿವಿ ನೋವಿತ್ತು ಇಬ್ರಿಗೂ. ಹಾಗಾಗಿ ಅಮ್ಮ ಅರ್ಕೆ ಮಾಡ್ಕೊಳ್ಳಿ, ಈ ರೀತಿ ಮೆಣಸು ಹುರ್ಗಡ್ಲೆ ಎರಚಿದ್ರೆ ಅದು ಹೋಗುತ್ತೆ, ನಿವಾರಣೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅರ್ಕೆ ಮಾಡ್ಕೊಂಡಿದ್ವಿ. ಇವಾಗ ಅದು ತೀರ್ಸೋದಕ್ಕೋಸ್ಕರ ಬಂದಿದ್ವಿ. ಅರ್ಕೆ ಕೈಗೂಡಿದೆ. ಹೌದು, ಆಗಿದೆ. ಹೌದು. ಹಾಗೆ ಈ ದೇವಿಯ ಶಕ್ತಿ ಬಗ್ಗೆ ಒಂದೆರಡು ಹೇಳಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಾವೇ ಹೇಳಿ ಸರ್. ಪರವಾಗಿಲ್ಲ. ಶಕ್ತಿ ತುಂಬ ಚೆನ್ನಾಗಿ, ತುಂಬ ಇದಾಗಿದೆ ಸರ್. ತುಂಬ ಜನ ಬರ್ತಾರೆ ಜಾತ್ರೆಗೆಲ್ಲ. ಇಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ಇವತ್ತು ಸಣ್ಣ ಪುಟ್ಟ ಊರಲ್ಲೆಲ್ಲ ಸೇರಿ ಒಂದು ಜಾತ್ರೆಗಳು ಇವತ್ತೇ ನಡೆಯೋದು, ಕೆಂಡ ಆಗುತ್ತೆ. ಅಲ್ಲಿಂದ ಇಲ್ಲಿ ದೊಡ್ಡ ಜಾತ್ರೆ. ಈ ಜಾತ್ರೆ ಮುಗಿದ ಮೇಲೆ ಅಕ್ಕಪಕ್ಕ ಯಾವ ಊರುಗಳಲ್ಲೂ ಬೇರೆ ಸುಗ್ಗಿ ರೀತಿ ನಡೆಯಲ್ಲ. ಉತ್ತಮವಾದ ಉತ್ತರ ಕೊಟ್ಟಿದ್ದೀರಾ ನೀವು. ಹಾಗೆ ಯಾಕೆ ಅಂತ ಹೇಳಿದ್ರೆ ಜಾತ್ರೆ ಶುರು ಆಗುವಾಗಲೂ ಕೂಡ ಇಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಶುರು ಆಗಿ ಮುಂದೆ ಯಾವುದೇ ಒಂದು ಊರುಗಳಲ್ಲಿ ಜಾತ್ರೆ ಶುರು ಆಗ್ತದೆ. ಮತ್ತೆ ಮುಕ್ತಾಯ ಆಗುವಾಗಲೂ ಕೂಡ ಇಲ್ಲಿ ಮುಕ್ತಾಯ ಆಗಿ ಬೇರೆ ಕಡೆ ಮತ್ತೆ ಜಾತ್ರೆಗಳು ಆಗಲ್ಲ. ಮತ್ತೆ ಈಗ ಸುಗ್ಗಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಸುಗ್ಗಿ ಆಗುತ್ತೆ, ಸುಗ್ಗಿ ಸಾರು ಅಂತ ಹೇಳಿ ಮಾಡ್ತಾರೆ, ಸುಗ್ಗಿ ಆಗ್ತದೆ. ಮತ್ತೆ ಇಲ್ಲಿ ಸುಗ್ಗಿ ಆಗಿ ಮಾರನೇ ದಿವಸ ಕೂಡ ಒಂದು 2-3 ಹಳ್ಳಿಗಳಲ್ಲಿ ಒಟ್ಟು 48 ಹಳ್ಳಿಗಳು ಇದು ಕೂಡ ಬರುತ್ತೆ. ಅದರಲ್ಲಿ ಕೆಲವು ಹಳ್ಳಿಗಳಲ್ಲಿ ನಾಳೆ ಕೂಡ ಇದೆ ಸುಗ್ಗಿ. ಸುಗ್ಗಿ ಬಗ್ಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ನಿಮ್ಗೆ ಏನಾದರೂ? ನಮಗೆ ಗೊತ್ತಿಲ್ಲ ಸರ್. ಇದೇ ಫಸ್ಟ್ ಟೈಮ್ ಬಂದಿರೋದಿಲ್ಲ. ಫಸ್ಟ್ ಟೈಮ್ ನಮ್ದಿಲ್ಲ ಬಗ್ಗೆ, ಹಾಗಾಗಿ ಗೊತ್ತಿತ್ತು ಇದ್ರ ಬಗ್ಗೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಸರಿ, ಆಯ್ತು. ನಿಮ್ಗೆ ಇದ್ರ ಬಗ್ಗೆ ಒಳ್ಳೇದಾಗಿದೆ, ಈ ದೇವತೆಯನ್ನ ನಂಬ್ಕೊಂಡು ಒಳ್ಳೇದಾಗಿದೆ. ಹೌದು. ದೇವಿ ಶಕ್ತಿ ಆಗಿರ್ಬೋದು, ಹೌದು, ಅಥವಾ ಈ ಮಣ್ಣಿನ ಒಂದು ಶಕ್ತಿ ಆಗಿರ್ಬೋದು, ನಿಮ್ಗೆಲ್ಲ ಹೌದು. ಬಿಡುವಿನ ಟೈಮಲ್ಲೆಲ್ಲ ಬರ್ತಾ ಇರ್ತೀವಿ ಸರ್. ಈಗ ಜಾತ್ರೆ ಅನ್ನೋದಕ್ಕಿಂತ ನಾವು ಇದೇ ರೋಡಲ್ಲಿ ಓಡಾಡೋ ಕಾರಣ ಅವಾಗೆಲ್ಲ ಬಂದು ಹೋಗ್ತಾ ಇರ್ತೀವಿ ಪೂಜೆ. ಧನ್ಯವಾದಗಳು. ನಮಗೆ ಇನ್ನೂ ಕೂಡ ನೀವು ಹೆಚ್ಚು ನಿಮ್ಮ ಬಂಧುಗಳಿಗೆ ಆಗಲಿ ಅಥವಾ ಸ್ನೇಹಿತರಿಗೆ ಆಗಲಿ ಎಲ್ರಿಗೂ ತಿಳಿ ಹೇಳಿ, ಈ ದೇವಿ ಶಕ್ತಿಯ ಬಗ್ಗೆ ತಿಳಿ ಹೇಳಿ. ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇನ್ನೂ ಅಭಿವೃದ್ಧಿ ಕಾಣಲಿ ಅಂತೇಳಿ ನಮ್ಮ ಭಾವನೆ. ನಿಮ್ಮ ಭಾವನೆ ಕೂಡ ಅದೇ ಆಗಿದೆ ಅಂತ ತಿಳ್ಕೊತೀನಿ. ಧನ್ಯವಾದಗಳು. ಸರ್ ತಮ್ಮ ಹೆಸರು? ನನ್ನ ಹೆಸರು ಸರ್ ಮಧುಸೂದನ್ ಅಂತ. ನಾನು ಈ ಆಲೂರು ತಾಲೂಕು ಕೆಂಚಮ್ಮನಹೊಸಕೋಟೆ ಹೋಬಳಿಯ ಡಿಪ್ಟಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ದೀನಿ. 2 ವರ್ಷದಿಂದ ಡಿಪ್ಟಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಶ್ರೀ ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಾಂಬ ಹೊಸಕೋಟೆಯ ಶ್ರೀ ಕೆಂಚಾಂಬ ದೇವಿ ಜಾತ್ರಾ ಮಹೋತ್ಸವ ದಿನಾಂಕ 12ರ ತಾರೀಕಿಂದ ಇವತ್ತು 19ನೇ ತಾರೀಕಿನವರೆಗೂ ನಡೆದಿದ್ದು, ಇವತ್ತು ದೇವಿಯ ದರ್ಶನಕ್ಕಾಗಿ ಎಲ್ಲ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಬೆಳಿಗ್ಗೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 2 ವರ್ಷ ಕಾಣದಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಇನ್ನೂ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಒಂದು 25,000 ಮೇಲ್ಪಟ್ಟು ಸಾರ್ವಜನಿಕರು ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಇನ್ನೂ ರಾತ್ರಿ 10 ಗಂಟೆವರೆಗೂ ಸಹ ಸಾರ್ವಜನಿಕರಿಗೆ ಉಚಿತವಾಗಿ ಅದು ದರ್ಶನದ ಅವಕಾಶ ಕಲ್ಪಿಸಲಾಗಿರ್ತದೆ. ಹಾಗೂ ಹೊರಗಡೆಯಿಂದ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ನಾವು ಆಲೂರು ಎಲ್ಲ ತಾಲೂಕು ಕೇಂದ್ರಗಳಿಂದಲೂ ವಿಶೇಷ ಬಸ್ಗಳನ್ನು ಸಹ ನಾವು ಬಸ್ ವ್ಯವಸ್ಥೆ ಮಾಡಲಾಗಿರ್ತದೆ. ಹಾಗೂ ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಭಕ್ತಾದಿಗಳ ರಕ್ಷಣೆಗಾಗಿ ಆರಕ್ಷಕ ಸಿಬ್ಬಂದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಇರ್ತಾರೆ. ಇನ್ನೂ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನ ಮಾಡಬೇಕು. ಹಾಗೂ ದೇವಿಯ ಪಾದ ಸ್ಪರ್ಶಕ್ಕೆ ಸಹ ಅವಕಾಶ ಕಲ್ಪಿಸಲಾಗಿರ್ತದೆ. ಆದ್ದರಿಂದ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನ ಮಾಡಬೇಕಾಗಿ ಈ ಮೂಲಕ ಸಾರ್ವಜನಿಕರಿಗೆ ಕೋರಿದೆ. ಅದೇ ರೀತಿಯಲ್ಲಿ ಈಗ ಹಿಂದಿನ ವರ್ಷಗಳಿಗಿಂತಲೂ ಈ ಬಾರಿ ಹೆಚ್ಚು ವಾಹನ ದಟ್ಟಣೆ ಇಲ್ಲಿ ತುಂಬಾನೇ ಇದೆ. ಹಾಗೂ ಜನದಟ್ಟಣೆ ಮತ್ತೆ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ತುಂಬಾ ಹೆಚ್ಚು ಸೇರ್ತಾ ಇದೆ. ಇದಕ್ಕೆ ತಾವು ಏನು ಹೇಳ್ತೀರಾ? ದೇವಿ ಶಕ್ತಿ ಅಂತ ಹೇಳ್ತೀರೋ? ಸರ್, ಇದು ನಿಜ ಸರ್. ಇದು ಪ್ರತಿ ವರ್ಷಕ್ಕಿಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ವರ್ಷ ಜನ ಹೆಚ್ಚುವರಿಯಾಗಿ ಬರ್ತಿದ್ದರಿಂದ ಇದು ದೇವಿಯ ಒಂದು ಮಹಿಮೆ ಮತ್ತು ದೇವಿಯ ಒಂದು ಇದು ಏನು ಸಾರ್ವಜನಿಕರಿಗೆ ಒಂದು ಇದೆ, ದೇವಿಯ ಮಹಾತ್ಮೆ ಅನ್ನೋದು ಒಂದು ಏನಿದೆ ಅದನ್ನು ನಾವು ಹೇಳ್ಬಹುದಾಗುತ್ತೆ ಸರ್. ಸರ್ ತಮ್ಮ ಹೆಸರು? ಮಧುಸೂದನ್ ಅಂತ ಸರ್.
ಸರ್ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ತಮ್ಮನ್ನು ಭೇಟಿ ಆಗ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಇದೊಂದೇ ವರ್ಷದಲ್ಲಿ ಗಮನಿಸಿರೋ ಅಂಥದ್ದಲ್ಲ, ಯಾವುದೇ ಆಗಲಿ ಇದು ಅಂತಲೇ ಅಲ್ಲ, ನಿಮ್ಮ ಕಚೇರಿಯಲ್ಲೇ ಆಗಿರ್ಬೋದು ಅಥವಾ ಇಲ್ಲೇ ಆಗಿರ್ಬೋದು, ನಾನು ಗಮನಿಸಿದ ಮಟ್ಟಿಗೆ ಬೇರೆಯವ್ರಿಗೆ ಹೇಗಿದೆಯೋ ನಾನು ಹೇಳಲಿಕ್ಕೆ ಆಗಲ್ಲ ಅದು. ಆದರೆ ನಾನು ನೋಡಿದ ಮಟ್ಟಿಗೆ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲದಿದ್ದಾಗಲೂ ಕೂಡ ನೀವು ಅಲ್ಲಿ ನಾನು ಬಂದು ಅಬ್ಸರ್ವ್ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋಗಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಸ್ಟಾಫ್ ಏನಿದ್ದೀರಾ ನೀವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸಿ ವಸಂತ್ ಕುಮಾರ್, ರೆವಿನ್ಯೂ ಇನ್ಸ್ಪೆಕ್ಟ್ರು, ಕೆಂಚಮ್ಮನಹೊಸಕೋಟೆ ಹೋಬಳಿ, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಸರ್ ಇಲ್ಲಿ ದೇವಿಯ ಮಹಾತ್ಮೆ ಬಗ್ಗೆ, ಮಹಿಮೆ ಬಗ್ಗೆ, ಶಕ್ತಿಯ ಬಗ್ಗೆ ತಾವು ಒಬ್ಬ ಅಧಿಕಾರಿ ಅನ್ನೋದನ್ನು ಬಿಟ್ಟು ಒಂದೆರಡು ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಮಾತಾಡ್ತೀನಿ ಸರ್. ಹೃದಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಮಾತಾಡ್ತೀನಿ ಸರ್. ಸರ್ ಇದು ಅಪಾರ ಶಕ್ತಿ ಉಳ್ಳತಕ್ಕಂತಹ ದೇವಾಲಯ ಆಗಿರ್ತದೆ. ಈ ದೇವಾಲಯ ಹಾಸನಾಂಬ ದೇವಾಲಯ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆದರೆ ಇಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ನಡೀತೈತೆ. ಹಾಸನಾಂಬ ದೇವಾಲಯದ ಜಾತ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಮುಗಿದಂಥ ನಂತರ ಬೆಳಗ್ಗೆ ಹಾಸನಾಂಬ ಜಾತ್ರೆ ಮುಗಿದ ನಂತರ ಇಲ್ಲಿ ಮತ್ತೆ ಚಿಕ್ಕ ಜಾತ್ರೆ ಅಂತ ಮಾಡ್ತಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಚಿಕ್ಕ ಜಾತ್ರೆ ಮಾಡ್ತಾರೆ. ನವೆಂಬರ್ ತಿಂಗಳಿನಲ್ಲಿ ದೊಡ್ಡ ಜಾತ್ರೆ ಮಾಡ್ತಾರೆ ಸರ್. ವರ್ಷಕ್ಕೆ 2 ಬಾರಿ ಈ ದೇವಾಲಯ ಜಾತ್ರೆ ನಡೀತೈತೆ. ಇಲ್ಲಿ ಭಾಳ ಶಕ್ತಿ ಇರ್ತಕ್ಕಂಥ ದೇವಾಲಯ ಆಗಿರ್ತದೆ, ಬಹಳ ಮಹಿಮೆ ಇದೆ. ಮತ್ತು ಇಲ್ಲಿ ಮಲೆನಾಡಿನ ಇದಕ್ಕೆ ಭಾಳ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ದೇವಾಲಯ ಆಗಿರ್ತದೆ. ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂದರೆ, ನಾನು 2001ನೇ ಇಸ್ವಿಯಿಂದ ಈ ಆಲೂರು ತಾಲೂಕಿನಲ್ಲಿ ಕೆಲಸಕ್ಕೆ ಸೇರಿದೆ. ಆಗ ವಿಲೇಜ್ ಅಕೌಂಟೆಂಟ್ ಆಗಿದ್ದೆ. ಆಗ ಇಷ್ಟು ಪ್ರಚಾರ ಆಗಿರಲಿಲ್ಲ, ಜನಗಳು ಕಮ್ಮಿ ಬರ್ತಾಯಿದ್ರು. ಈಗ ದೇವಿಯ ಮಹಿಮೆ ಶಕ್ತಿ ಜಾಸ್ತಿಯಾಗಿ ತುಂಬ ಜನ ಹೊರಗಡೆಯಿಂದ ಬರ್ತಾಯಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತಾಯಿದೆ ಈ ಜಾತ್ರೆ ಮಾಡೋದಕ್ಕೂ. ಮತ್ತು ನಾವು ಈಗ ಇವತ್ತಿನ ಜನದ ಪರಿಸ್ಥಿತಿ ನೋಡ್ಕೊಂಡು ಎಲ್ಲ ಇಲಾಖೆಯವರು ಎಲ್ಲ ಇದರವರು ಸೇರಿಕೊಂಡು ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ. ಆರಕ್ಷಕ ಇಲಾಖೆಯವರು, ನಮ್ಮ ರೆವಿನ್ಯೂ ಇಲಾಖೆಯವರು, KSRTC, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ, ಎಲ್ಲ ಇಲಾಖೆಯವರು ಸೇರಿಕೊಂಡು ನಾವು ಒಂದು ಪೂರ್ವಭಾವಿ ಸಭೆಯನ್ನು 2 ಜಾತ್ರೆನಲ್ಲೂ ಮಾಡ್ತೀವಿ. ಈ ಜನ ಜಾಸ್ತಿ ಬರೋದ್ರಿಂದ ಬಸ್ಸು ವ್ಯವಸ್ಥೆ ಕಲ್ಪಿಸೋದಾಗಲಿ, ಆರೋಗ್ಯ ಇಲಾಖೆಯಿಂದ ಏನು ಜನಗಳಿಗೆ ಏನಾದ್ರೂ ಚಿಕ್ಕ ಪುಟ್ಟ ತೊಂದರೆ ಆದರೆ ಅವರುಗಳು ಸಹ ಹಾಜರಿರ್ತಾರೆ. ಇದು ಮಲೆನಾಡು ಭಾಗ ಆಗಿರೋದ್ರಿಂದ ಆನೆ ಹಾವಳಿ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅರಣ್ಯ ಇಲಾಖೆಯವರು ಸಹ ಇರ್ತಾರೆ. ಇಷ್ಟು ಹೇಳೋದಕ್ಕೆ ನಾನು ಬಯಸ್ತೀನಿ ಸರ್. ಪ್ರತಿಯೊಂದು ಇಲಾಖೆಯವರು ಕೂಡ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ತಾಲೂಕು ಆಫೀಸಿಂದ ಏನು ಬರ್ತೀರಾ ಅವರಿರ್ಬೋದು, ಅಥವಾ ಆರಕ್ಷಕ ಠಾಣೆ ಸಿಬ್ಬಂದಿ ಇರ್ಬೋದು, ಮತ್ತೆ ವಿದ್ಯುತ್ ಶಕ್ತಿ ಮಂಡಳಿಯವರು ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಅವರ ಸಹಕಾರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಸರ್. ಒಂದು ನಿಮಿಷ, 2 ಮಾತು, ಜಾಸ್ತಿ ಕೇಳಲ್ಲ. ನಿಮಗೆ ತೊಡಕಾಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಬೇಡ. ನಾನು ಹೊರಗಡೆ ಸ್ಟೇಷನ್ನು. ಸರ್ ಪರವಾಗಿಲ್ಲ, ಇಲ್ಲಿ ಒಂದು ದೇವಿ ಶಕ್ತಿಯನ್ನು ಈಗ ಗಮನಿಸ್ತಾ ಇದ್ದೀರಾ ನೀವು. ಜೊತೆಗೆ ನಿಮ್ಮ ಆರಕ್ಷಕ ಸಿಬ್ಬಂದಿ ಕೂಡ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನೀವು ನನಗೆ ಅನಿಸಿದ ಮಟ್ಟಿಗೆ 1 ವಾರ 10 ದಿವಸದಿಂದ ಕೂಡ ಶ್ರಮ ವಹಿಸಿ ನೀವು ಸಣ್ಣ ಪುಟ್ಟದಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಅದೇ ರೀತಿ ಇಲ್ಲೇ ಜನಸಂದಣಿ ಇರ್ಬೋದು ಅಥವಾ ದೈವಿ ಶಕ್ತಿಯ ಬಗ್ಗೆ ಇರ್ಬೋದು, ಏನಾದರೂ ಹೇಳಾಗಿದ್ರೆ ದಯವಿಟ್ಟು 1-2 ಮಾತಲ್ಲಿ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ಧರ್ಮಯ್ಯ ಅಂತ, ಸಕಲೇಶ್ಪುರ ರೂರಲ್ ಸ್ಟೇಷನ್ನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು. ನಾನಿದೇ ಫಸ್ಟು ಈ ದೇವಸ್ಥಾನದ ಬಂದೋಬಸ್ತಿಗೆ ಬಂದಿರೋದು. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸಹಸ್ರಾರು ಜನ ಬಂದಿದ್ದಾರೆ. ಯಾವುದೇ ಭಕ್ತಾದಿಗಳು ಸಣ್ಣ ಪುಟ್ಟ ಕಿರಿಕ ಆಗಿಲ್ಲ, ಯಾವುದೊಂದು ತೊಂದರೆ ಆಗಿಲ್ಲ. ದೇವ್ರ ಶಕ್ತಿಯಿಂದ ಎಲ್ಲ ನಡ್ಕೊಂಡು ಹೋಗ್ತಾಯಿದೆ.
ಸದ್ಯಕ್ಕೆ ಮಳೆನೂ ಬಿಡುವು ಕೊಟ್ಟಿದೆ. ಭಕ್ತಾದಿಗಳು ಸಹಸ್ರಾರು ಮತ್ತೆ ಸಂಖ್ಯೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಾಗೆ ಅಂತ ಹೇಳಿದ್ರೆ ನಿಮ್ಮ ಆರಕ್ಷಕ ಸಿಬ್ಬಂದಿ ಜೊತೆಗೆ ಇಲ್ಲಿ ನಮ್ಮ ದೇವಸ್ಥಾನದ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರ ಸಹಕಾರ ಅತ್ಯಮೂಲ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳ್ತೀರಾ? ಖಂಡಿತ ಸರ್ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಎಲ್ಲ ಕ್ಯೂ ಮಾಡೋದಾಗಲಿ, ದೇವರ ದರ್ಶನಕ್ಕೆ ಬರೋಂಥ ಭಕ್ತಾದಿಗಳಿಗೆ ಎಲ್ಲ ಭದ್ರತೆ ಒದಗಿಸೋದಾಗಲಿ ಪ್ರತಿಯೊಂದು ಮಾಡಿದ್ವಿ ಸರ್. ಇದುವರೆಗೆ ಏನೂ ತೊಂದರೆ ಇಲ್ಲದಂಗೆ ನಡೆದು ಹೋಗ್ತಾಯಿದೆ ಸರ್. ದೈವಶಕ್ತಿಯಿಂದ ಏನೂ ತೊಂದರೆ ಇಲ್ಲ ಸರ್. ಬಂದೋಬಸ್ತು ವ್ಯವಸ್ಥಿತವಾಗಿದೆ ಸರ್. ಓಕೆ, ತಮ್ಮ ಹೆಸರು? ರಮ್ಯಾ, ಸೇವಾ ಪ್ರತಿನಿಧಿಯಾಗಿ. ನೀವು ಎಲ್ಲಿಂದ ಬಂದಿದ್ದೀರಾ? ಬಾಳುಪೇಟೆ ವಲಯ. ಬಾಳುಪೇಟೆ ವಲಯದಿಂದ. ನಿಮಗೆ ಇಲ್ಲಿ ಒಂದು ಜಾತ್ರೆಯನ್ನು ನೋಡಿ ಮತ್ತು ದೇವಿ ಶಕ್ತಿಯನ್ನು ನೋಡಿ ನಿಮಗೆ ಏನು ಅನ್ನಿಸ್ತಿದೆ? ಒಂದು 2 ಮಾತಲ್ಲಿ ಹೇಳಿ ಮುಗಿಸಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿ ಇದೆ. ಮಹಿಮೆ ಅಂದರೆ ಇದು ತುಂಬ ಜನ ಸೇರಿ. ಹೇಳಿ. ನಮ್ಮ ಹೆಸರು ದಾಸಶೆಟ್ಟರು, ಕಟ್ಟಾಯ. ಹಾಂ, ವ್ಯಾಪಾರ ವಹಿವಾಟೆಲ್ಲ ಚೆನ್ನಾಗಿ ಆಗ್ತಾ ಇದೆ, ತೊಂದರೆ ಇಲ್ಲ? ತೊಂದರೆ ಇಲ್ಲ. ಈ ತಾಯಿ ಬಳಿಗೆ ಬಂದರೆ ಮಡಿಕೆ ಬಗ್ಗೆ ಏನು ತೊಂದರೆ ಇಲ್ಲ. ಹಾಂ, ಎಲ್ಲ ವ್ಯವಹಾರ ನಡೀತಾ ಇದೆ. ಹಾಂ, ಆದರೆ ಅದೇ ಮಡಿಕೆಗಳನ್ನ ತಗೊಂಡೋದ್ರೆ ಅನುಕೂಲ. ಎಲ್ರಿಗೂ ಹಾಂ ಒಳ್ಳೇದಾಗುತ್ತೆ. ನಾವು ಕಂಡಂಗೆ ಒಳ್ಳೇದಾಗುತ್ತೆ. ಈಗ ಸಿಲ್ವರ ಪ್ಲಾಸ್ಟಿಕ್ ತಿಂದು ಅಲ್ಯೂಮಿನಿಯಂ ತಿಂದು ಎಲ್ಲ ರೋಗಗಳು ಬಂದು ಎಲ್ಲ ಕೆಮಿಕಲ್ ಎಲ್ಲ ತಿಂದುಬಿಟ್ಟು ಎಲ್ಲ ಕಾಯಿಲೆಗಳು ಹರಡ್ತಾ ಇದ್ದಾವೆ. ಮಣ್ಣಿನ ಪದಾರ್ಥವನ್ನು ಯಾರೂ ಮುಟ್ತಾ ಇಲ್ಲ. ಇದಕ್ಕೆ ಸರಿಯಾಗಿ ಬೇಡಿಕೆ ಇಲ್ಲ. ಇವತ್ತಿನ ಕಸುಬು ಮಕ್ಕಳು ಯಾವತ್ತೂ ಕಲಿಯೋದೂ ಇಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಕಲ್ತರ ಕಸುಬನ್ನು ಬಿಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಕಸುಬು ಮಾಡ್ತಾಯಿದ್ದೀವಿ. ಕಸುಬು ಮಾಡಿ ಕೆಳಗೆ ಹಿಡಿದು 50-60 ವರ್ಷದಿಂದ ಕಸುಬು ಮಾಡ್ತಾಯಿದ್ದೀವಿ. ಇನ್ನೆಲ್ಲ ಸತ್ತು ಕೆಟ್ಟು ಹೋಗ್ಯವ್ರೆ. ಇನ್ನು ನಾವು ಒಬ್ಬರೇ ಇದ್ದೀವಿ. ಇನ್ನು ಇತಿಹಾಸದಲ್ಲಿ ಮಣ್ಣಿನ ಮಡಿಕೆ ಇನ್ನೂ ಸಿಗೋದಿಲ್ಲ. ಕನಸು ಕಾಣಬೇಕು. ಇದು ಒಂದು ತಗೊಂಡೋಗಿ ಹಾಗೆ ಇಟ್ಕೊಂಡ್ರು ಕೂಡ ಅಂತ ಹೇಳಿ ತಗೊಂಡೋದ್ರು ಉತ್ತಮ ಅಂತ ನಾವು ಹೇಳ್ತೀವಿ. ಇದನ್ನು ಮಡಿಕೆ ಮಾಡೋರು ಇನ್ನು ಯಾವತ್ತೂ ಎಲ್ಲೂ ಮಾಡೋದಿಲ್ಲ. ಇವತ್ತಿನ ನನ್ನ ವಯಸ್ಸಲ್ಲಿರೋರೆ ಮಾತ್ರ ಕಸುಬು ಮಾಡೋದು. ಇನ್ನು ಬೇರೆಯವ್ರು ಇನ್ಯಾರೂ ಕಲಿಯೋಕ್ಕಾಗೋದಿಲ್ಲ. ಇವತ್ತಿನ ಮಕ್ಕಳು ನಮ್ಮ ಮಕ್ಕಳೇ ಕಲಿಯೋದಿಲ್ಲ. ಧನ್ಯವಾದಗಳು.